ನಮಸ್ಕಾರ. ಈ 5 ಗ್ರಹಗಳು ನಿಮ್ಮ ಜಾತಕದಲ್ಲಿ ಈ ರೀತಿ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟೇ ಕೊಡ್ತವೆ. ಖಂಡಿತವಾಗ್ಲೂ. ಆ? ಈ 5 ಗ್ರಹಗಳು ಜಾತಕದಲ್ಲಿ ಈ ರೀತಿ ಪ್ಲೇಸ್ಮೆಂಟ್ ಕುಂತಿರಬೇಕು. ಅದಕ್ಕೆ ಗ್ರಹಗಳ ಬಗ್ಗೆ, ಜಾತಕದ ಬಗ್ಗೆ ನಿಮಗೆ ಗೊತ್ತಿದ್ದರೆ ನಾವು ಹೇಳೋದು ಅರ್ಥ ಆಗುತ್ತೆ. ಆವಾಗ ನೀವು ವಿಡಿಯೋನ ಲೈಕ್ ಮಾಡ್ಕೊಂತೀರ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀರ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು ಗೂಗಲಲ್ಲಿ ಹೊಡೀರಿ. ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಜ್ಯೋತಿಷ್ಯ ಕಲ್ತ್ಕೊಂಡು ನಿಮ್ಮದು ನೀವು ನೋಡಿಕೊಂಡು ನಿಮ್ಮ ಹೆಂಡ್ತಿದು ಮಕ್ಕಳದು ಅಪ್ಪ ಅಮ್ಮಂದು ನೋಡ್ಕೊಂಡು ಸುಖವಾಗಿ ಬದುಕಿ. ಅರ್ಥ ಆಯ್ತಾ? ಈ ಒಂದು 5 ಗ್ರಹಗಳು ನಿಮ್ಮ ಒಂದು ಜಾತಕದಲ್ಲಿ ಈ ರೀತಿ ಕೂತ್ಕೊಂಡಿದ್ರೆ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟೇ ಕೊಡ್ತವೆ. ಯಾವುದು ಗೊತ್ತಾ? ಮೊದಲೇದು, ಈ ನಿಮ್ಮದೇನಾದರೂ ಕುಂಭ ಲಗ್ನ ಆಗಿ ಗುರು ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಇರಬೇಕು. ಎರಡನೇದು, ಈ ಧನುರ್ ಲಗ್ನ ಏನಾದರೂ ಆಗಿದ್ದರೆ ಶನಿ ಒಂದು ತುಲಾ ರಾಶಿಯಲ್ಲಿ ಇರಬೇಕು. ಇನ್ನು ಮೂರನೇದು, ನಿಮ್ಮದೇನಾದರೂ ಈ ಕಟಕ ಲಗ್ನ, ಕರ್ಕಾಟಕ ಲಗ್ನ ಆಗಿದ್ದರೆ ರಾಹು ಬಂದು ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ರಾಹು ಕುಂತಿರಬೇಕು. ಅದು ಬಿಟ್ಟರೆ ಈ ಸಿಂಹ ಲಗ್ನ ಏನಾದರೂ ಆಗಿದ್ದರೆ ನಿಮ್ಮದು ಬುಧ ಬಂದು ಮಿಥುನ ರಾಶಿಯಲ್ಲಿ ಇರಬೇಕು. ಮಿಥುನ ರಾಶಿ ಅಥವಾ ಕನ್ಯಾ ರಾಶಿಯಲ್ಲಿ ಇರಬೇಕು. ಅದು ಬಿಟ್ಟರೆ ನಿಮಗೆ ಈ ಶುಕ್ರ ಬಂದು ಕಟಕ ಲಗ್ನನೇ ಆಗಿ ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಕುಂತಿರಬೇಕು. ಇದ್ರದ್ದು ಎಲ್ಲ ನಿಮಗೆ ಭುಕ್ತಿಗಳು ಬರ್ತಾ ಹೋಗಬೇಕು. ದಶಾ ಭುಕ್ತಿಗಳು ಅಂತರ್ಭುಕ್ತಿಗಳಲ್ಲಿ ಇವೆಲ್ಲ ಗ್ರಹಗಳು ಆಪರೇಟ್ ಆದಾಗ ನಿಮಗೆ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟೇ ಕೊಡ್ತವೆ. ಅದಕ್ಕೆ ಉದ್ಯೋಗದ ಆಯ್ಕೆ ಸರಿ ಇರಬೇಕು, ವ್ಯಾಪಾರದ ಆಯ್ಕೆ ಸರಿ ಇರಬೇಕು, ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿ ಇನ್ನೂ ಇಟ್ಕೊಂಡಲ್ಲಿ ಸಿಕ್ಕಾಬಟ್ಟೆ ನಿಮಗೆ ಫಲ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಪಾಯಿಂಟ್ಮೆಂಟ್ ತಗೊಬೇಕು ಅನ್ನುವವರು, ಆರೋಸ್ಕೋಪ್ ಕನ್ಸಲ್ಟೇಷನ್ ತಗೊಬೇಕು ಅನ್ನುವವರು ಮಾತ್ರ ಫೋನ್ ಮಾಡಿ. ನಮಸ್ಕಾರ.